ಶರಣಮೂರ್ತಿ ಎಲ್ಲ ನನ್ನ ಶ್ರೀಗಳಿಗೆ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಭಾಷಣ ಮಾಡಲು ಬಂದಿಲ್ಲ ಇಲ್ಲಿ. ನನ್ನ ಮೊದಲನೆಯ ಪ್ರವಾಸ ಸುಮಾರು 100 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಪಾರ್ಲಿಮೆಂಟ್ ಹಿಂದೆ ಸಂಸತ್ತು. ಇವತ್ತು ನಾವು ಅದನ್ನು ಒಂದು ವಿಶೇಷವಾದಂಥ ರೂಪವನ್ನು ನಮ್ಮ ಅನುಭವ ಮಂಟಪ ಅಂತ ಹೇಳಿ ಹೀಗೆ ಹೊಸ ರೂಪವನ್ನು ಹಿಂದಿನ ನಾವು ಹೊಸದಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತಿಹಾಸದ ಮಹತ್ವವನ್ನು ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗೆ ಇತಿಹಾಸವನ್ನು ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೌರವ ಕೊಟ್ಟು ನನ್ನ ಪ್ರವಾಸವನ್ನು ಜನರ ಸಮಸ್ಯೆಯನ್ನು ಇಲ್ಲಿಂದ ಆಲಿಸಲಿಕ್ಕೆ ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು. ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ. ಹಂಗೆ ಕಾಯಕವನ್ನು ಕಾಯಕ ಮುಖಾಂತರ ಕೈಲಾಸವನ್ನು ನೋಡಬೇಕು ಅಂತೇಳಿ ನಾನು ಡಾಕ್ಟರ್ ಪರಮೇಶ್ವರ್ ಮತ್ತು ಜಿಲ್ಲಾ ಮಂತ್ರಿಗಳೆಲ್ಲ ಬಂದಿದ್ವಿ. ಈ ವೇದಿಕೆ ಮುಖಾಂತರ ಈ ಒಂದು ಪವಿತ್ರವಾದಂಥ ಭೂಮಿಯಿಂದ ಒಂದು ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಯಾರೇ ಆಗಲಿ, ನನ್ನನ್ನು ನೀವು ನಾಡಿನ ದೊರೆ ಅಂತ ಯಾವತ್ತೂ ಕರೆಯಬಾರದು. ನಾನು ನಿಮ್ಮೆಲ್ಲರ ಸೇವಕ. ಇವತ್ತು ಮುಖ್ಯಮಂತ್ರಿ ಅಂತೇಳಿ ನೀವೆಲ್ಲ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಸರ್ಕಾರ ಬಂದಿದೆ, ನನ್ನ ಸರ್ಕಾರ, ನಿಮ್ಮ ಸರ್ಕಾರ. ಸೊ ಅದಕ್ಕೆ ನೀವೆಲ್ಲ ಸೇರಿ ಮುಖ್ಯಮಂತ್ರಿ ಅಂತ ಕರೀರಿ, ಇಲ್ಲ ನಮ್ಮ ನಾಡಿನ ಸೇವಕ ಅಂತ ಕರೀರಿ. ದೊರೆ ಅಂತ ಪದ ಇಲ್ಲಿಂದ ಇವತ್ತಿಗೆ ತೆಗೆದಾಕ್ರಿ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಿದ್ದೇನೆ. ಶರಣಮೂರ್ತಿ ಎಲ್ಲ ನನ್ನ ಶ್ರೀಗಳಿಗೆ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಭಾಷಣ ಮಾಡಲು ಬಂದಿಲ್ಲ ಇಲ್ಲಿ. ನನ್ನ ಮೊದಲನೆಯ ಪ್ರವಾಸ ಸುಮಾರು 100 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಪಾರ್ಲಿಮೆಂಟ್ ಹಿಂದೆ ಸಂಸತ್ತು. ಇವತ್ತು ನಾವು ಅದನ್ನು ಒಂದು ವಿಶೇಷವಾದಂಥ ರೂಪವನ್ನು ನಮ್ಮ ಅನುಭವ ಮಂಟಪ ಅಂತ ಹೇಳಿ ಹೀಗೆ ಹೊಸ ರೂಪವನ್ನು ಹಿಂದಿನ ನಾವು ಹೊಸದಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತಿಹಾಸದ ಮಹತ್ವವನ್ನು ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್